Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Prana Vaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. श्रीमन्वन्तरये नमः। नमामि धन्वन्तरिम्। ನಿಶಾ, ಹೊಸ ಪ್ರೋಗ್ರಾಮ್ ಬಂದಿದೆ, ನೋಡ್ದ ನೋಟಿಸ್ ಬೋರ್ಡ್ ಅಲ್ಲಿ? ಯಾವ ಪ್ರೋಗ್ರಾಮ್? ಆಯುರ್ಗ್ರಾಮ. ಹೌದಾ? ಹಂಗಿದ್ರೆ ಸರಿ, ನೋಡ್ಕೊಂಬರೋಣ. ನಡಿ. ಓ, ಆಯುರ್ಗ್ರಾಮ 3.0 ಬಂದಿದೆ. ಪರ್ಮಿಷನ್ ಕೇಳಲ್ವಾ? ಓಕೆ. Dean Tapasya, all the best. Ladies and gentlemen, you are not ready for this.
ಮಂತ್ ಚರಕ ಜಯಂತಿ ಇದೆ. ಸೊ ಅದ್ರ ಪರವಾಗಿ ನಾವು ಆಯುರ್ಗ್ರಾಮ 3.0 ಅಂತ ಆಪ್ತಾ ಸಾಹೇಬ್ರದಿಂದ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಏನಂದರೆ ಪ್ರತಿ ಕಾಲೇಜವರಿಗೂ ಒಂದೊಂದು ಆಪರ್ಚುನಿಟಿ ಕೊಡ್ತಾರೆ. ಏನಂದರೆ ಫಸ್ಟು ಕಾಲೇಜಲ್ಲಿ 7 days ಸಪ್ತಾಹ ಅಂತ ಮಾಡ್ತೀವಿ. ಸಪ್ತಾಹ ಮಾಡಿ ನಾವು ಅಲ್ಲಿ ಯಾರ್ಯಾರು ಏನೇನು ಪ್ರಾಬ್ಲಮ್ ಇದೆ ಅಂಥ ಸ್ಟೂಡೆಂಟ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ 7 ದಿನ ಟ್ರೀಟ್ಮೆಂಟ್ ಕೊಟ್ಟು ಅವರಿಂದ ಏನೇನು ಚೇಂಜಸ್ ಇದೆ, ಏನೇನು ಇಂಪ್ರೂವ್ಮೆಂಟ್ಸ್ ಇದೆ ಅಂತ ಕಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಮಾಡಿ ಅದನ್ನು ಫಸ್ಟು ಮೇನ್ ಥೀಮು ಪಂಚೇಂದ್ರಿಯ ಅಲ್ವಾ. ಪಂಚೇಂದ್ರಿಯ ಅಂದರೆ 5 ಸೆನ್ಸರಿ ಆರ್ಗನ್ಸ್. ಆ ಸೆನ್ಸರಿ ಆರ್ಗನ್ಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಟ್ಟು 7 days ಏನು ಇಂಪ್ರೂವ್ಮೆಂಟ್ಸ್ ಇದೆ ಅದು ಡಾಕ್ಯುಮೆಂಟ್ ಮಾಡಿ ಸಬ್ಮಿಟ್ ಮಾಡೋದು, ಆಯಿತಾ. ಸೊ ಈ ಬೇಸಿಕಲ್ಲಿ ನಿಮ್ಗೆ ಎಲ್ರಿಗೂ ನಿಮ್ಮ ಗ್ರೂಪಲ್ಲಿ ಲಿಂಕ್ ಆಗ್ತಾರೆ. ಸೊ ಎಲ್ಲರೂ ಜೆನ್ಯೂನ್ ಆಗಿ ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನಷ್ಟೇ ಟಿಕ್ ಮಾಡಿ, ಎಲ್ಲದಕ್ಕೂ ನೋ ಅಂತ ಟಿಕ್ ಮಾಡಬೇಡಿ. ಸೊ ವಿ ವಾಂಟ್ ಜೆನ್ಯೂನ್ ರೆಸ್ಪಾನ್ಸಸ್. ಆಯುರ್ಗ್ರಾಮ ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ ಪ್ರಥಮ ದಿನದ ಕಾರ್ಯಕ್ರಮದ ಸಂಕ್ಷಿಪ್ತ ವರದಿ. ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ ಎಂಬ ಧ್ಯೇಯವಾಕ್ಯದೊಂದಿಗೆ ಆಯೋಜಿಸಲಾದ ಆಯುರ್ಗ್ರಾಮ ಕಾರ್ಯಕ್ರಮವು ಆರೋಗ್ಯಕರ ಜೀವನ ಶೈಲಿ, ಇಂದ್ರಿಯಗಳ ಸಂರಕ್ಷಣೆ ಹಾಗೂ ಆಯುರ್ವೇದದ ಮೂಲ ತತ್ವಗಳನ್ನು ಸಮಾಜದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಮೊದಲ ದಿನವನ್ನು ಅತ್ಯಂತ ಮಂಗಳಕರವಾಗಿ ಅಗ್ನಿಹೋತ್ರದ ಮೂಲಕ ಉದ್ಘಾಟಿಸಲಾಯಿತು. ಈ ಅಗ್ನಿಹೋತ್ರವನ್ನು ಡಾಕ್ಟರ್ ಕೀರ್ತಿ ಮೇಡಮ್, ಪ್ರಾಧ್ಯಾಪಕರು, ಸಂಹಿತ ಸಿದ್ಧಾಂತ ವಿಭಾಗ, ಸುಶ್ರುತ ಆಯುರ್ವೇದ ಮಹಾವಿದ್ಯಾಲಯ ಬೆಂಗಳೂರು ಹಾಗೂ ಸಂದೀಪ್ ಸರ್ ಇವರುಗಳು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ನೆರವೇರಿಸಿದರು. ಅಗ್ನಿಹೋತ್ರವು ವೈದಿಕ ಸಂಪ್ರದಾಯದ ಪವಿತ್ರ ಯಜ್ಞವಾಗಿದ್ದು ಪರಿಸರ ಶುದ್ಧೀಕರಣ, ಮನಸ್ಸಿನ ಏಕಾಗ್ರತೆ, ಮಾನಸಿಕ ಶಾಂತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುವ ಮಹತ್ವವನ್ನು ಹೊಂದಿದೆ. ಆಯುರ್ವೇದದ ದೃಷ್ಟಿಯಿಂದ ದೇಹ, ಮನಸ್ಸು, ಪರಿಸರಗಳ ಸಮತೋಲನವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಕಾರ್ಯಕ್ರಮದ ಆರಂಭವನ್ನು ಅಗ್ನಿಹೋತ್ರದ ಮೂಲಕ ಮಾಡುವುದರಿಂದ ಸಂಪೂರ್ಣ ಕಾರ್ಯಕ್ರಮಕ್ಕೆ ಶುಭಾರಂಭ ದೊರೆಯಿತು. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಮಧ್ಯಾಹ್ನದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ತ್ರಾಟಕ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ತ್ರಾಟಕವು ಯೋಗದ ಪ್ರಮುಖ ಕ್ರಿಯೆಯಾಗಿದ್ದು ಏಕಾಗ್ರತೆ, ದೃಷ್ಟಿ ಸಾಮರ್ಥ್ಯ ಹಾಗೂ ಮಾನಸಿಕ ಸ್ಥಿರತೆಯನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದರು. ಒಟ್ಟಾರೆಯಾಗಿ ಆಯುರ್ಗ್ರಾಮದ ಮೊದಲ ದಿನವು ಆಧ್ಯಾತ್ಮಿಕತೆ, ಆಯುರ್ವೇದ ಹಾಗೂ ಯೋಗದ ಮಹತ್ವವನ್ನು ಸಾರುವ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಆಯುರ್ಗ್ರಾಮ ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ 2ನೇ ದಿನದ ಸಂಕ್ಷಿಪ್ತ ವರದಿ. ಆಯುರ್ಗ್ರಾಮ 3.0 ಸಪ್ತಾಹದ 2ನೇ ದಿನವನ್ನು ಟೀಮ್ ತಪಸ್ಯ ಯಶಸ್ವಿಯಾಗಿ ಆಯೋಜಿಸಿತು. ಈ ದಿನದಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಆರೋಗ್ಯ ಜಾಗೃತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಪರ್ಧೆಗಳು, ತಜ್ಞರ ಉಪನ್ಯಾಸ ಹಾಗೂ ವಿಶೇಷ ಯೋಗಾಭ್ಯಾಸವನ್ನು ನಡೆಸಲಾಯಿತು. ಸ್ಪರ್ಧೆಗಳು ಆರೋಗ್ಯಕರ ಇಂದ್ರಿಯಗಳ ಬಣ್ಣಗಳು ಎಂಬ ವಿಷಯದ ಮೇಲೆ ಚಿತ್ರಕಲೆ ಹಾಗೂ ಪೆನ್ಸಿಲ್ ಸ್ಕೆಚಿಂಗ್ ಸ್ಪರ್ಧೆ ಮತ್ತು ಪಂಚೇಂದ್ರಿಯಗಳು ದೇಹ ಮತ್ತು ಮನಸ್ಸಿನ ನಡುವಿನ ಸೇತುವೆ ಎಂಬ ವಿಷಯದ ಮೇಲೆ ಘೋಷವಾಕ್ಯ ಬರವಣಿಗೆ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಕಲಾತ್ಮಕ ಹಾಗೂ ಸಾಹಿತ್ಯಿಕ ಪ್ರತಿಭೆಯನ್ನು ಪ್ರದರ್ಶಿಸಿದರು.
ತಜ್ಞರ ಉಪನ್ಯಾಸ ಜಯಪುರದ CHS ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಿರಂಜನ್ ಅವರು ಚರ್ಮದ ಆರೋಗ್ಯ, ಮೊಡವೆ, ರಿಂಗ್ವಾರ್ಮ್, ಗಾಯಗಳು, ಮಧುಮೇಹದ ಮೇಲಿನ ಚರ್ಮದ ಮೇಲಿನ ಪರಿಣಾಮ, ಸೋರಿಯಾಸಿಸ್ ಹಾಗೂ ಜೀವನ ಶೈಲಿಯ ಮಹತ್ವದ ಕುರಿತು ಉಪಯುಕ್ತ ಮಾಹಿತಿಯನ್ನು ನೀಡಿದರು. 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಬೋಧಕ ವರ್ಗದವರು ಭಾಗವಹಿಸಿದರು. ವಿವಿಧ ಇಂದ್ರಿಯಗಳ ಆರೋಗ್ಯವನ್ನು ಕಾಪಾಡುವ ವಿದ್ಯಾರ್ಥಿಗಳ ಬೌದ್ಧಿಕ ಅಗತ್ಯಗಳಿಗೆ ಒಂದೇ ಒಂದು ಸಿಂಗಲ್ ಡೋಸ್ ಆಫ್ ಗ್ಲುಕೋನಜೋಲ್ ನಡೆಸಲಾಯಿತು. ಆಯ್ತಾ ಟ್ಯಾಬ್ಲೆಟ್ 150 mg ಓನ್ಲಿ ಒನ್ ಡೋಸ್ ಅಷ್ಟೇ ಸಾಕು. 7 ಡೇಸ್ ಇದರಲ್ಲಿ ಎಪಿಡರ್ಮಿಸ್ ಇಟ್ ಈಸ್ ಲೈಕ್ ಒಂದು ಆಲ್ಮೋಸ್ಟ್ ಪ್ರೊಟೆಕ್ಷನ್ ಗೆ ಅಂತ ಅನ್ಕೊಳ್ಳಿ. ಮಾರ್ನಿಂಗ್ ಅಂಡ್ ಈವ್ನಿಂಗ್ 7 ಡೇಸ್ ಯಾವುದೇ ಸ್ಟೀರಾಯ್ಡ್ ಅಪ್ಲಿಕೇಶನ್ ಇಲ್ಲ. ಒಂದೇ ಒಂದು ಸಿಂಗಲ್ ಡೋಸ್ ಆಫ್ ಗ್ಲುಕೋನಜೋಲ್ ಅಂತ ಬರುತ್ತೆ. ಆಯ್ತಾ ಟ್ಯಾಬ್ಲೆಟ್ 150 mg ಓನ್ಲಿ ಒನ್ ಡೋಸ್ ಅಷ್ಟೇ ಸಾಕು. 7 ಡೇಸ್ ಆದ್ಮೇಲೆ ಯು ಶುಡ್ ಟೈಟರ್. ನೀವು ಯಾವುದೇ ಡ್ರಗ್ಸ್ ತಗೊಳ್ಳುವಾಗ ಲಾಂಗ್ ಗ್ರೇಟರ್ ದೆನ್ 5 ಡೇಸ್ ಆದ್ಮೇಲೆ ಯು ಶುಡ್ ಟೈಟರ್. ಆಯುರ್ಗ್ರಾಮ ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ 3ನೇ ದಿನದ ಸಂಕ್ಷಿಪ್ತ ವರದಿ. ಆಯುರ್ಗ್ರಾಮ 3.0 ಸಪ್ತಾಹದ 3ನೇ ದಿನವನ್ನು ಟೀಮ್ ತಪಸ್ಯ ಯಶಸ್ವಿಯಾಗಿ ಆಯೋಜಿಸಿತು. ಈ ದಿನದ ಮುಖ್ಯ ವಿಷಯ ಸ್ವಸ್ಥ ಇಂದ್ರಿಯಗಳ ಸಂರಕ್ಷಣೆ ಆಗಿದ್ದು, ಪ್ರಬಂಧ ಸ್ಪರ್ಧೆ, ತಜ್ಞರ ಪ್ಯಾನೆಲ್ ಚರ್ಚೆ ಹಾಗೂ ವಿಶೇಷ ಯೋಗಾಭ್ಯಾಸದ ಮೂಲಕ ವಿದ್ಯಾರ್ಥಿಗಳಿಗೆ ಇಂದ್ರಿಯಗಳ ಆರೋಗ್ಯದ ಮಹತ್ವವನ್ನು ತಿಳಿಸಲಾಯಿತು. ಪ್ರಬಂಧ ಸ್ಪರ್ಧೆ ಪಂಚೇಂದ್ರಿಯಗಳ ಸಂರಕ್ಷಣೆಯಲ್ಲಿ ಆಯುರ್ವೇದದ ಜ್ಞಾನ ಎಂಬ ವಿಷಯದ ಮೇಲೆ 17 ವಿದ್ಯಾರ್ಥಿಗಳು ಭಾಗವಹಿಸಿದರು. ತೀರ್ಪುಗಾರರಾಗಿ ಡಾಕ್ಟರ್ ಮಾಧುರಿ ಹೆಗಡೆ, ಡಾಕ್ಟರ್ ವೀಣಾ ರಮೇಶ್ ಹಾಗೂ ಡಾಕ್ಟರ್ ಜನಿಯಾ ಧರಣಿ ಕಾರ್ಯನಿರ್ವಹಿಸಿದರು. ಪ್ಯಾನೆಲ್ ಚರ್ಚೆ ಶಾಲಕ್ಯ ತಂತ್ರ ವಿಭಾಗದ ಡಾಕ್ಟರ್ ಅರ್ಚನಾ ಅವರು ಜ್ಞಾನೇಂದ್ರಿಯ ಮತ್ತು ಅದರ ಸ್ವಾಸ್ಥ್ಯ ವಿಷಯದ ಕುರಿತು ಉಪನ್ಯಾಸ ನೀಡಿದರು. 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಬೋಧಕ ವರ್ಗದವರು ಭಾಗವಹಿಸಿದರು. ಸಮದೋಷ ಸಮಾಧಿಶ್ಚ So Indra is a part and parcel of the Swastha company. So
ವಿಶೇಷ ಯೋಗಾಭ್ಯಾಸ, ಡಾಕ್ಟರ್ ಸಂಗೀತಾ ಹಾಗೂ ಟೀಮ್ ತಪಸ್ಯ ಸ್ವಯಂ ಸೇವಕರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಇಂದ್ರಿಯದ ಆರೋಗ್ಯವನ್ನು ಕಾಪಾಡುವ ಯೋಗಾಭ್ಯಾಸವನ್ನು ನಡೆಸಲಾಯಿತು. ಸಮಾರೋಪ, ಸ್ಪರ್ಧೆ, ಶೈಕ್ಷಣಿಕ ಚರ್ಚೆ ಹಾಗೂ ಪ್ರಾಯೋಗಿಕ ಯೋಗಾಭ್ಯಾಸಗಳ ಸಮನ್ವಯದ ಮೂಲಕ 3ನೇ ದಿನದ ಕಾರ್ಯಕ್ರಮವು ಆಯುರ್ವೇದದ ಇಂದ್ರಿಯ ಸ್ವಾಸ್ಥ್ಯದ ತತ್ವಗಳನ್ನು ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಿ ಯಶಸ್ವಿಯಾಗಿ ನೆರವೇರಿತು. ಆಯುರ್ಗ್ರಾಮದ 4ನೇ ದಿನವು ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ ಎಂಬ ಧ್ಯೇಯದೊಂದಿಗೆ ಅರ್ಥಪೂರ್ಣವಾಗಿ ನಡೆಯಿತು. ಪೂರ್ವಾಹ್ನದಲ್ಲಿ ಕಣ್ಣು, ಚರ್ಮ ಹಾಗೂ ಕಿವಿಯ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಸೇಕ ಸೇರಿದಂತೆ ಆಯುರ್ವೇದದ ಚಿಕಿತ್ಸೆಯನ್ನು ನೀಡಲಾಯಿತು. ಅಗತ್ಯವಿದ್ದವರಿಗೆ ಸೇಕ ಸೇರಿದಂತೆ ಆಯುರ್ವೇದದ ಚಿಕಿತ್ಸೆಯನ್ನು ನೀಡಲಾಯಿತು.
ಅಪರಾಹ್ನದ ಅಧಿವೇಶನದಲ್ಲಿ ಡಾಕ್ಟರ್ ಸುಹಾಸ್ ಸರ್ ಅವರು ಆಯುರ್ವೇದದ ದೃಷ್ಟಿಕೋನದಲ್ಲಿ ಕಿವಿಯ ರಚನೆ, ಕಾರ್ಯ ಹಾಗೂ ಸಮಗ್ರ ಆರೈಕೆ ವಿಷಯದ ಕುರಿತು ಉಪನ್ಯಾಸ ನೀಡಿ ಕರ್ಣೇಂದ್ರಿಯದ ಆರೋಗ್ಯ ಕಾಪಾಡುವ ವಿಧಾನಗಳ ಕುರಿತು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡರು. ಆಸಕ್ತಿಯನ್ನು ಹೆಚ್ಚಿಸಿತು. ಆಯುರ್ಗ್ರಾಮದ 5ನೇ ದಿನವು ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ ಎಂಬ ಧ್ಯೇಯದೊಂದಿಗೆ ಉತ್ಸಾಹಭರಿತವಾಗಿ ನಡೆಯಿತು. ಅಪರಾಹ್ನದ ಅಧಿವೇಶನದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗಾಗಿ ಇಂದ್ರಿಯಗಳ ಗ್ರಹಣ ಶಕ್ತಿಯನ್ನು ಆಧರಿಸಿ ವಿವಿಧ ಮನೋರಂಜನಾತ್ಮಕ ಹಾಗೂ ಶೈಕ್ಷಣಿಕ ಆಟಗಳನ್ನು ಆಯೋಜಿಸಲಾಯಿತು. 5 ವಿಭಿನ್ನ ಕೇಂದ್ರಗಳನ್ನು ರೂಪಿಸಿ ಪ್ರತಿಯೊಂದು ಕೇಂದ್ರದಲ್ಲೂ ಒಂದೊಂದು ಇಂದ್ರಿಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವು ಎಲ್ಲರ ಸಕ್ರಿಯ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಯಿತು.
ಇದರೊಂದಿಗೆ ವಿದ್ಯಾರ್ಥಿಗಳಿಗಾಗಿ ಅಂತಿಮ ರಸಪ್ರಶ್ನೆ ಸ್ಪರ್ಧೆಯನ್ನು 4 ಸುತ್ತುಗಳಲ್ಲಿ ಆಯೋಜಿಸಲಾಯಿತು. ರೂಪ, ಶಬ್ದ, ಗಂಧ ಹಾಗೂ ಸ್ಪರ್ಶ ಎಂಬ 4 ತಂಡಗಳು ಭಾಗವಹಿಸಿ ಇಂದ್ರಿಯಗಳಿಗೆ ಸಂಬಂಧಿಸಿದ ಆಯುರ್ವೇದ, ವೈಜ್ಞಾನಿಕ ಹಾಗೂ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದವು. ಅಪರಾಹ್ನದಲ್ಲಿಯೇ ಡಾಕ್ಟರ್ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಡಿಜಿಟಲೀಕರಣದಿಂದ ಇಂದ್ರಿಯಗಳ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಇಂದ್ರಿಯಗಳ ಆರೋಗ್ಯ ಕಾಪಾಡುವಲ್ಲಿ ಆಯುರ್ವೇದದ ಪಾತ್ರ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿ ಇಂದಿನ ಜೀವನ ಶೈಲಿಯಲ್ಲಿ ಇಂದ್ರಿಯಗಳ ರಕ್ಷಣೆಗಾಗಿ ಅನುಸರಿಸಬೇಕಾದ ಆಯುರ್ವೇದೀಯ ಕ್ರಮಗಳ ಮಹತ್ವವನ್ನು ವಿವರಿಸಿದರು. ದಿನದ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿದ್ದು ಭಾಗವಹಿಸುವುದರಲ್ಲಿ ಇಂದ್ರಿಯ ಆರೋಗ್ಯದ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಹೆಚ್ಚಿಸಿದರು. ಆಯುರ್ಗ್ರಾಮ ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ 6ನೇ ದಿನದ ಸಂಕ್ಷಿಪ್ತ ವರದಿ. ಆಯುರ್ಗ್ರಾಮ 3.0 6ನೇ ದಿನವು ಆಯುರ್ವೇದದ ತತ್ವಜ್ಞಾನ, ಆರೋಗ್ಯ ಸೇವೆ, ಯೋಗ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳ ಸಮನ್ವಯದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ತಜ್ಞರ ಉಪನ್ಯಾಸ ಡಾಕ್ಟರ್ ಅಶ್ವಿನ್ ಶಾಸ್ತ್ರಿ ಅವರು ಇಂದ್ರಿಯಗಳ ತತ್ವ ವಿಷಯದ ಕುರಿತು ಉಪನ್ಯಾಸ ನೀಡಿ ಇಂದ್ರಿಯಗಳ ಆರೋಗ್ಯವು ಆಯುಷ್ಯು ಮತ್ತು ಸುಖದ ಜೀವನಕ್ಕೆ ಹೇಗೆ ಆಧಾರವಾಗುತ್ತದೆ ಎಂಬುದನ್ನು ವಿವರಿಸಿದರು. ಕಣ್ಣಿನ 3 ಪ್ರಕರಣಗಳ ಮೂಲಕ ರೋಗಗಳ ಕಾರಣವನ್ನು ವಿವರಿಸಿದರು. ತ್ರಯೋತ್ಪಸ್ತಂಭ, ವ್ಯಾಯಾಮ ಹಾಗೂ ಯೋಗಗಳ ಮಹತ್ವವನ್ನು ತಿಳಿಸಿದರು. Now I welcome Ms. Aishwarya to introduce the guest. Extending a warm and heartful welcome to our esteemed guest, Dr. Ashwin Shastri. This week is a program which is conducted on Indriyas, Swastha Indriya, Swastha India. So it's a good initiative from the Aptas Ayurveda, right? Aptas Ayurveda. So it should become the topic of our Ayurveda Vaidyas. Yes, what are Indriyas? These are the tools through which we attain knowledge. Attain knowledge. Is that the only thing? Attain knowledge? Jnana, karma, sadhanam indriyam. The jnanendriyas, the sense organs through which we communicate to the external world. So today I have been given the topic related to eyes. Sukhartha sarvabhutanam mata sarva pravrittiyah. Every creature does every action for attaining the sukha. How many ayus are there? How many ayus? 4. What are they? Sukhayu, Dukhayu, Hitayu and Ahitayu. Jnana, Vijnana, Indriya, Samudaye, Vartamanasya. Yes. And Yateshta Saha Ayuho Sukhayu. With the help of Indriyas. Right. So we perceive and we interact. We paranchikani indriyani paran pashyati. Indriyas are paranchikas. So indriyas have the capacity to drive us outside to an extent. If it is not under control, they go beyond their capacity and drive all our existence outside. Child exposed to the screen time and child got the refractive error, later on developed into a
keratoconus, the screen time, exposing to radiation, and the lack of sleep that is producing this problem. As a token of our appreciation and respect, I would like to request our coordinators, Dr. Keshav sir and Dr. Rameshwara, to felicitate sir. ತ್ರಾಟಕ ಸ್ಪರ್ಧೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಾಗಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ಪರೀಕ್ಷಿಸುವ ವಿಶೇಷ ತ್ರಾಟಕ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. It's a good initiative by the personality. All the best. It was a good experience also. So, thank you and all the best. ಈ ಮೂಲಕ ಆಯುರ್ಗ್ರಾಮ 3.0ರ 6ನೇ ದಿನವು ಆಯುರ್ವೇದದ ತತ್ವಗಳನ್ನು ಆರೋಗ್ಯ ಹಾಗೂ ಯೋಗ ಸೃಜನಾತ್ಮಕ ಚಟುವಟಿಕೆಗಳೊಂದಿಗೆ ಯಶಸ್ವಿನಷ್ಟು ಸಾರ್ಥಕಗೊಳಿಸಿದರು. ಆಯುರ್ಗ್ರಾಮ ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ 7ನೇ ದಿನದ ಸಮಾರೋಪ ವರದಿ. ಆಯುರ್ಗ್ರಾಮ 3.0 ಸಪ್ತಾಹದ 7ನೇ ದಿನವು ಜ್ಞಾನ, ಸೃಜನಶೀಲತೆ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ದಿನದ ಪ್ರಮುಖ ಆಕರ್ಷಣೆಯಾಗಿ ಇಂದ್ರಿಯಗಳ ಕುರಿತು ಎಕ್ಸ್ಪೋ ಆಯೋಜಿಸಲಾಗಿದ್ದು, ವಿವಿಧ ಚಾರ್ಟ್ಗಳು ಹಾಗೂ ಮಾದರಿಗಳ ಮೂಲಕ ಇಂದ್ರಿಯಗಳ ರಚನೆ, ಕಾರ್ಯ, ಆರೋಗ್ಯ ಸಂರಕ್ಷಣೆ ಮತ್ತು ಆಯುರ್ವೇದದ ದೃಷ್ಟಿಕೋನವನ್ನು ತಂಡದ ಸದಸ್ಯರು ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರಿಗೆ ವಿವರಿಸಿದರು. ಈ ಎಕ್ಸ್ಪೋವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹರ್ಷ ಎನ್ಎಂ ಅವರು ಉದ್ಘಾಟಿಸಿದರು.
ಸಂಜೆಯ ಸಮಾರೋಪ ಸಮಾರಂಭವು ಸಸಿಗೆ ನೀರೆರೆಯುವ ಮೂಲಕ ಶುಭಾರಂಭಗೊಂಡಿತು. ಆಯುರ್ಗ್ರಾಮ ತಂಡದ ಸದಸ್ಯರು ವೇದ ಪಠಣದ ಮೂಲಕ ಸಭೆಗೆ ಆಧ್ಯಾತ್ಮಿಕ ಮೆರುಗು ನೀಡಿದರು. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜೀವಂದರ್ ಸರ್ ಹಾಗೂ ಡಾಕ್ಟರ್ ಶುಶ್ರುತ್ ಸರ್ ಅವರು ಆಯುರ್ವೇದದ ಮಹತ್ವ, ಚಿಕಿತ್ಸಾ ವಿಧಾನಗಳು, ವೈದ್ಯರ ಆದರ್ಶ ಗುಣಗಳು ಹಾಗೂ ಸಮಾಜದಲ್ಲಿ ವೈದ್ಯರ ಗೌರವದ ಕುರಿತು ಪ್ರೇರಣಾದಾಯಕ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಇತರ ಗಣ್ಯರು ಸಹ ಶುಭಾಶಯ ಹಾಗೂ ಮಾರ್ಗದರ್ಶನದ ಮಾತುಗಳನ್ನು ಹಂಚಿಕೊಂಡರು. ಸಪ್ತಾಹದ ಅವಧಿಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಡಾಕ್ಟರ್ ಕೇಶವ್ ಸರ್ ಅವರು ಎಲ್ಲರಿಗೂ ಆಯುರ್ಗ್ರಾಮ ಪ್ರತಿಜ್ಞೆ ಬೋಧಿಸಿದರು. ಡಾಕ್ಟರ್ ರಮೇಶ್ ಶ್ರೀ ಅವರು ಆಯುರ್ಗ್ರಾಮ 3.0 ಸಪ್ತಾಹದ ಸಮಗ್ರ ಅವಲೋಕನವನ್ನು ನೀಡಿದರು. ಅಂತಿಮವಾಗಿ ಆಯುರ್ಗ್ರಾಮ ಟೀಸರ್ ಬಿಡುಗಡೆ ಹಾಗೂ ಇಂದ್ರಿಯಗಳ ಮಹತ್ವ ಸಾರುವ ಅರ್ಥಪೂರ್ಣ ನಾಟಕದೊಂದಿಗೆ ಆಯುರ್ಗ್ರಾಮ 3.0 ಸಪ್ತಾಹವು ಯಶಸ್ವಿಯಾಗಿ ಸಮಾರೋಪಗೊಂಡಿತು.